ಇನ್ನು ಮಂಗಳೂರಿನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಿರುವ ಪೊಲೀಸರು ಆರಂಭಿಕ ಹಂತದಲ್ಲಿ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಏನಾಯಿತು, ಹೇಗಾಯಿತು, ಯಾರ ನೆರವು ಸಿಕ್ಕಿತ್ತು ಅಂತ. ಪೊಲೀಸರ ಮೊದಲ ತನಿಖೆಯಲ್ಲಿ ಸಿಕ್ಕಿರುವಂತಹ ಸ್ಫೋಟಕ ಮಾಹಿತಿ ಏನಂದರೆ, ಸ್ಥಳೀಯ ವ್ಯಕ್ತಿಯೋರ್ವನ ಮಾಹಿತಿಯಂತೆ ಈ ದರೋಡೆಕೋರರ ಗುಂಪು ಭರ್ಜರಿ ಪ್ಲಾನನ್ನು ಮಾಡಿಕೊಂಡಿತ್ತಂತೆ. ಸ್ಥಳೀಯನ ಮಾಹಿತಿಯಂತೆ ಕೇವಲ 5 ನಿಮಿಷದಲ್ಲಿ ನಡೆದು ಹೋಗಿರತಕ್ಕಂಥ ದರೋಡೆ 5 ನಿಮಿಷದಲ್ಲಿ ಸಿಕ್ಕಿದಷ್ಟು ದೋಚ್ಕೊಂಡು ಹೋಗೋ ಪ್ಲಾನನ್ನು ಇವರು ಮಾಡಿಕೊಂಡಿದ್ರು. ಅದರಂತೆ 6 ನಿಮಿಷದಲ್ಲಿ ಬರೋಬ್ಬರಿ 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಇವರು ಲೂಟಿ ಮಾಡಿದ್ದಾರೆ. ಆದರೆ ದರೋಡೆಕೋರರ ಸುಳಿವು ಅಗೈನ್ ಬೀದರ್ನಲ್ಲಾದಂತೆ ಇಲ್ಲೂ ಕೂಡ ಸಿಕ್ಕಿಲ್ಲ. ಅವ್ರು ಆ ಕಡೆ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಹಾಕಿದ್ದಾರೆ, ಅದೊಂದು ಗಡಿ ಜಿಲ್ಲೆ. ಮಂಗಳೂರು ಹಾಗೆ ನೋಡೋಕೆ ಹೋದ್ರೆ ಒಂದು ರೀತಿ ಗಡಿ ಜಿಲ್ಲೆನೇ. ಕೇರಳಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಮಾತ್ರ ನಮಗೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಅದನ್ನು ಹೊರತುಪಡಿಸಿ ಪೊಲೀಸರು ಇನ್ನೇನೇನು ಮಾಹಿತಿ ಕಲೆ ಹಾಕಿದ್ದಾರೆ ಅಂತಕ್ಕಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ನಾವು ಆರಂಭಿಕ ಹಂತದಲ್ಲೇ ಹೇಳ್ತಾ ಇದ್ವಿ, ಸ್ಥಳೀಯರ ಸಹಾಯ ಇಲ್ಲದೆ ಈ ರೀತಿ ಇಷ್ಟು ಅಕ್ಯುರೇಟ್ ದರೋಡೆ ಮಾಡೋದಕ್ಕಾಗಲ್ಲ ಅಂತ. ಹಾಗಾದರೆ ಆ ಸ್ಥಳೀಯ ಯಾರು, ಆತ ಕೊಟ್ಟಿರೋ ಮಾಹಿತಿ ಏನು, ಹೇಗೆ ಪ್ಲಾನ್ ಆಗಿತ್ತು ಇದು? ಅರವಿಂದ್, ಈ ಒಂದು ದರೋಡೆ ಆದಂಥ ಸಂದರ್ಭದಲ್ಲೇ ಆ ಬ್ಯಾಂಕಿನ ಮುಂಭಾಗದಲ್ಲಿ ಸೇರಿದ ಗ್ರಾಹಕರೇ ಹೇಳ್ತಾ ಇದ್ರು, ಇದು ನೇರವಾಗಿ ಈ ಬ್ಯಾಂಕಿಗೆ ಸಂಬಂಧಪಟ್ಟವರು, ಜೊತೆಗೆ ಸ್ಥಳೀಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲದಿದ್ದರೆ ಇಷ್ಟೊಂದು ಪ್ರಮಾಣದಲ್ಲಿ ಈ ಒಂದು ಬ್ಯಾಂಕಲ್ಲಿ ಚಿನ್ನಾಭರಣ ಇರುತ್ತೆ ಅನ್ನುವಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಜೊತೆಗೆ ಈ ಯಾವ ಟೈಮಲ್ಲಿ ಬರಬೇಕು, ಏನೆಲ್ಲ ಇಲ್ಲಿ ಕೃತ್ಯಗಳು ನಡೀಬಹುದು ಅನ್ನೋದರ ಬಗ್ಗೆ ಮೊದಲೇ ಪ್ಲ್ಯಾನನ್ನು ತಿಳಿಸಲಾಗಿತ್ತು. ಅದೇ ರೀತಿಯಲ್ಲಿ ಸ್ಥಳೀಯನ ಮಾಹಿತಿಯ ಪ್ರಕಾರವೇ ಇಷ್ಟೊಂದು ದೊಡ್ಡ ಮಟ್ಟದ ದರೋಡೆಯನ್ನು ಮಾಡಲಾಗಿದೆ. ಅದರಲ್ಲಿ ನಾವು ಗಮನಿಸ್ಬೋದು, ಅದೇ ದಿನ CC ಕ್ಯಾಮ್ರಾದ DVR ರಿಪೇರಿ ಆಗುತ್ತೆ. ಅದೇ ದಿನ ಅಲ್ಲಿದ್ದಂಥ ಲಾಕರ್ನ ಚೆಕ್ ಮಾಡಲಿಕ್ಕೆ ಅಕ್ಕಸಾಲಿಗೆ ಬಂದಿರ್ತಾನೆ ಅದೇ ಟೈಮಿಗೆ, ಅಂದರೆ ಮಧ್ಯಾಹ್ನ 1 ಗಂಟೆಗೆ. ಜೊತೆಗೆ ಶುಕ್ರವಾರ ಆಗಿರೋದ್ರಿಂದ ಮಧ್ಯಾಹ್ನ 1 ಗಂಟೆಯಿಂದ 1:30 ಗಂಟೆವರೆಗೆ ಅಲ್ಲಿರುವಂಥ ಮುಸ್ಲಿಂ ವ್ಯಾಪಾರಿಗಳೆಲ್ಲರೂ ಅಂಗಡಿಯನ್ನು ಕ್ಲೋಸ್ ಮಾಡಿರ್ತಾರೆ. ಹಾಗಾಗಿ ಇದೇ ಕರೆಕ್ಟಾದ ಟೈಮ್ ಅನ್ನುವಂಥ ಹಿನ್ನೆಲೆಯಲ್ಲಿ ಸ್ಥಳೀಯ ವ್ಯಕ್ತಿ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಆ ಕಾರಣಕ್ಕಾಗಿ ಕರೆಕ್ಟಾಗಿ 1 ಗಂಟೆ 10 ನಿಮಿಷಕ್ಕೆ 5 ತಂಡವು ಬರುತ್ತೆ. ಅವರು ನೇರವಾಗಿ ಬ್ಯಾಂಕಿನೊಳಗೆ ಹೋಗ್ತಾರೆ. ಕೇವಲ 6 ನಿಮಿಷದಲ್ಲಿ, ಇವರ ಪ್ಲ್ಯಾನ್ನ ಪ್ರಕಾರ 5 ನಿಮಿಷದಲ್ಲಿ ಏನೆಲ್ಲ ಸಿಗುತ್ತೆ ಅಷ್ಟನ್ನು ಮಾತ್ರ ತಗೊಂಡು ಅಲ್ಲಿಂದ ಪರಾರಿ ಆಗಬೇಕನ್ನುವಂಥ ಒಂದು ಪ್ಲ್ಯಾನ್ ಇತ್ತು. ಆದರೆ 6 ನಿಮಿಷದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸುಮಾರು 10 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಈ ಮೂಟೆ ಸಮೇತ ತಗೊಂಡು ಪರಾರಿ ಆಗ್ತಾರೆ. ಹೀಗಾಗಿ ಆ ಸ್ಥಳೀಯ ವ್ಯಕ್ತಿ ಯಾರು ಇದ್ದಾನೆ ಆತ ಪ್ಲ್ಯಾನನ್ನು ಹೇಳ್ಕೊಟ್ಟಿದ್ದಾನೆ. ಎಲ್ಲ ರೀತಿಯಲ್ಲಿ ಸೇಫ್ ಆಗಲಿಕ್ಕೆ ಯಾವ ರೀತಿಯಾದಂಥ ಪ್ಲ್ಯಾನ್ ಬೇಕೋ ಅದನ್ನು ಆ ಸ್ಥಳೀಯ ವ್ಯಕ್ತಿ ಹೇಳಿಕೊಟ್ಟಿದ್ದಾನೆ. ಅದೇ ಪ್ಲ್ಯಾನಲ್ಲೇ ಬಂದಿರುವಂಥ ಡಕಾಯಿತರು ಸುಮಾರು 6 ನಿಮಿಷದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನಾಭರಣವನ್ನು ದೋಚಿಕೊಂಡು ಆ ಬಳಿಕದ ಪ್ಲ್ಯಾನನ್ನು ಸಹ ಆತನ ಸಹಕಾರದಿಂದಲೇ ಮಾಡಿರುವಂಥದ್ದು. ಅಂದರೆ ಇಲ್ಲಿಂದ ಈ ಬ್ಯಾಂಕಿನಿಂದ ನೇರವಾಗಿ 2 ಕಿಲೋಮೀಟರ್ನಲ್ಲಿ ತಲಪಾಡಿಯ ಬಾರ್ಡ್ರ್ ಇರುವಂಥದ್ದು, ಕೇರಳದ ಬಾರ್ಡ್ರು. ಅಲ್ಲಿಗೆ ತಲುಪೋದು ಹೇಗೆ, ಮತ್ತು ಅಲ್ಲಿಂದ ಯಾವ ರೀತಿ ಎಸ್ಕೇಪ್ ಆಗೋದು ಅನ್ನೋದ್ರ ಬಗ್ಗೆನೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಮತ್ತೆ 2 ನಿಮಿಷದಲ್ಲಿ ಅವರು ತಲಪಾಡಿಯನ್ನು ರೀಚ್ ಆಗಿದ್ದಾರೆ. ಆ 2 ನಿಮಿಷದಲ್ಲಿ ತಲಪಾಡಿ ಟೋಲ್ನ ಮೂಲಕ ಅವರು ಕೇರಳಕ್ಕೆ ಪಾಸ್ ಆಗಿದ್ದಾರೆ. ಹಾಗಾಗಿ ಸ್ಥಳೀಯ ವ್ಯಕ್ತಿಯ ಎಲ್ಲ ಪ್ಲಾನ್ನ ಮೂಲಕನೇ ಇದು ನಡೆದಿರೋದು ಅನ್ನೋಂಥದ್ದು ಈಗ ಪೊಲೀಸರಿಗೆ ಪ್ರಥಮ ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದು. ಸುಕ್ಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.